ನನ್ನ ಪ್ರಾಣ ಸಖನಾದ ಅರ್ಜುನ, ಈ ಹೊತ್ತಿಗೆ ನಿನ್ನ ಋಣ ತೀರಿತೆ. ಪಾರ್ಥ, ನಿನ್ನ ಸಗನು ಬಂದಿರುವನು ಕಣ್ ತೆರೆದು ನೋಡು, ಒಂದು ಮಾತನಾಡು. ನಿನ್ನ ನಗಲಿನ ಹೇಗೆ ಜೀವಿಸಲಿ? ಕುಂತಿ ಧರ್ಮಜರು ಕೇಳಿದರೆ ಏನಂತ ಹೇಳಲಿ? ಅಯ್ಯೋ ಅರ್ಜುನ, ಪಾರ್ಥ, ಕೌಂಡಿಕನೆಂಬ ಮಧಾಂಧನನ್ನು ಏನು ಮಾಡಿದರೂ ಸಿಟ್ಟು ತೀರದು. ಅಯ್ಯೋ ಶಂಕರ, ಹರಹರ ಗೌರೀವರ. ಎಲ್ಲ ಮಂದಮತಿಯಾದ ಕೃಷ್ಣ, ಎಲ್ಲ ಕೌಂಡಿಕನೇ, ಕಣ್ಣುಗಳಿಂದ ನೀರು ಸುರಿಸುತ್ತ ಎಣದ ಮೇಲೆ ಬಿದ್ದು ಪರಿಯಿಂದ ನೆನೆಸಿಕೊಂಡು ಮಾತನಾಡಬಲ್ಲೆ ನೀನು ಮಡ್ಡವಲ್ಲ. ನಿನ್ನಂಥ ಮಂದಮತಿಯನ್ನು ಇದುವರೆಗೂ ಕಾಣಲಿಲ್ಲ, ಮುಂದಾದರೂ ಹುಟ್ಟಲಿಕ್ಕಿಲ್ಲ. ವೃಥ ಅರಿಯದವರೇ ನಿನ್ನ ಪಾದ ಪೂಜೆ ಮಾಡುವರಲ್ಲದೆ ಬಲ್ಲವರು ಎಂದಿಗೂ ಮಾಡಲಿಕ್ಕಿಲ್ಲ. ಎಲ್ಲ ಈ ಕೈಲಾಗದೆ ಹೇಳಿ ಕೌಂಡಿಕನೇ, ವೀರ ಪರಾಕ್ರಮದಿಂದ ಸುದರ್ಶನಾಸ್ತ್ರವನ್ನು ಹಿಡಿದು ಯಂಗಸನಂತೆ ಎಣದ ಮೇಲೆ ಬಿದ್ದಾಳಿವೆಯಾ? ಥೋ, ನಿನ್ನ ಬಾಳಿವೆ ಸುಡಲಿ. ಇತ್ತ ಕಡೆ ಎದ್ದು ಬಾರ ಗೊಲ್ಲ, ತೋರು ನಿನ್ನ ಸೌರ್ಯವಲ್ಲ. ಕೌಂಡಿಕನೆಂಬ ಮಧಾಂಧನೇ, ಕಳ್ಳ ಕೃಷ್ಣ, ಯಾರು ತಿಳಿಯರು ನಿನ್ನ ಪರಾಕ್ರಮ? ಯಾರು ತಿಳಿಯರು ನಿನ್ನ ಪರಾಕ್ರಮ? ಯಾರು ತಿಳಿಯರು ನಿನ್ನ ಪರಾಕ್ರಮ? ಯಾರು ತಿಳಿಯರು ನಿನ್ನ ಪರಾಕ್ರಮ? ಎನ್ನಯ ಚಕ್ರಧಿ ದುಭಾರಕರ. ಎನ್ನಯ ಚಕ್ರಧಿ ಭೂಭಾರಕರ. ರುಂಡ್ರವ ಖಂಡ್ರಿಸಿ ಚಂದಾಡಿರುವೆನು. ಖಂಡ್ರಿಸಿ ಚಂದಾಡಿರುವೆನು. ಬರಿದೇ ನಾನು ನಿಂದಿಪರೇನೋ. ಬರಿದೇ ನಾನು ನಿಂದಿಪರೇನೋ. ತಕ್ಷಣ ನಿನ್ನ ಶಿರವ ತರೆಯುವೆನೀಗ. ತಕ್ಷಣ ನಿನ್ನ ಶಿರವ ತರೆಯುವೆನೀಗ. ಯಾರು ತಿಳಿಯರು ನಿನ್ನ ಪರಾಕ್ರಮ? ಯಾರು ತಿಳಿಯರು 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 ನಿಮ್ಮ ಪರಾಕ್ರಮ? ಕಳ್ಳಗೊಲ್ಲ, ಒಂದು ಸಾದೃಶ್ಯವನ್ನು ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಅತಿ ದಾನಿ ಹತಕರ್ಣ, ಅತಿ ಮೂರ್ಖ ಸುಯೋಧನ, ಅತಿ ಕಾಮಿ ದಶಗ್ರೀವ, ಅತಿ ಸರ್ವತಾ ವರ್ಜಯತ್. ಎಲ್ಲ ಕೌಂಡ್ಲಿಕನೆಂಬ ಅಧಮನೇ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ಕೃಷ್ಣ? ಅತಿಯಾಗಿ ದಾನ ಮಾಡಿ ಕರ್ಣಹತನಾದ, ಅತಿಯಾದ ಮೂರ್ಖತನದಿಂದ ಸುಯೋಧನ ಹತನಾದ, ಪರ ಸ್ತ್ರೀಗಳನ್ನ ಕಾಮಿಸಿ ದಶಗ್ರೀವನಾದ ದಶಕಂಠ ರಾವಣ ಬ್ರಹ್ಮಾತನಾದ. ಅವರವರ ಕರ್ಮಾನುಸಾರವಾಗಿ ಬ್ರಹ್ಮನ ವರದ ಲೆಕ್ಕದಕ್ಕೆ ದಾರ ಮಾಡುವುದೇನು ಕೃಷ್ಣ? ಅತಿಯಾದ ಅಹಂಕಾರದಿಂದ ನೀನು ಕೂಡ ಎನ್ನಲ್ಲಿ ಸಾವಿಗೆ ಶರಣಾಗಲು ಬಂದಂತೆ ಕಾಣುತ್ತದೆ. ಎಲ್ಲ ಈ ಅಧಮನೆ ಕಳ್ಳ ಕೃಷ್ಣ, ಎಲ್ಲರನ್ನು ಕೆಳಹಿದನೆಂದು ಉಬ್ಬರದಿಂದ ಅಬ್ಬರಿಸಿ ಮಾತನಾಡುವಿಯಾ? ಸಹಜವಾಗಿ ಮಾತನಾಡುವೆ ಮೂರ್ಖ. ಎಲ್ಲ ರಕ್ಕಸ, ಹದಮ, ಈ ಕ್ಷಣವೇ ನಿನ್ನ ಶಿರವಂ ತೆರೆದು ಬಿಡುವೆ. ಎಷ್ಟು ಮಾತ್ರಕ್ಕೆ ಸಾಧ್ಯವಾಗುವುದಲ್ಲ? ಕರ್ಬುರ ನಡೆಯಲಿ ನಮ್ಮಿಬ್ಬರಿಗೆ ದುರ. ಬಳಿರೇ ಎಲ್ಲ ಈ ಕಳ್ಳ ಗೊಲ್ಲ. ಎಲ್ಲ ಈ ಕೌಂಡ್ಲಿಕನೇ, ವಿದ್ಯವೆ ಅಂದರೆ ಕದ್ದುದೆನ್ನುವುದಕ್ಕೆ ಗೊಲ್ಲತಿಯರ ಹಾಲು ಮೊಸರಲ್ಲ. ಎಲ್ಲ ಖುಲ್ಲ
ಎಲ್ಲ ಈ ಕೌಂಡ್ಲಿಕನೇ ಪೂರ್ವಾರ್ಜಿತ ಪುಣ್ಯವನ್ನು ಅರ್ಜುನನ ಬಾಣಕ್ಕೆ ಹಾಳು ಮಾಡಿ ಸುಧನ್ವನ ಶಿರವ ಹರಿಸಿದೆ. ಬಲರಾಜ್ ಚಂಡ ಪ್ರಚಂಡ ಪರಾಕ್ರಮ ಕೌಂಡಿಕನೋಳ ಪರಾಕ್ರಮ ತೋರುವಿಯಾ? ಬಲ ಬಲ ಒಳ್ಳೆದಾಯಿತು. ಈಗೋ ಎನ್ನ ಕರದೃತ ಖಡ್ಗದಿಂದ ನಿನ್ನಂ ಕಡೆದ ಬೀಸಾಡುವೆ ರಮಾಪತಿ. ಮರಥ ಬಿಡೋ ದ್ವಾರಕಾವತಿ. ಬಲ್ಲೆನು ನಿನ್ನಯ ಬಿಂಕವ ನೀನು ನಾನು ನಿನ್ನಗೆ ಹೆದರುವೆ, ನಾನು ನಿನ್ನಗೆ ಹೆದರುವೆ. ಸಾಧೇನು ಚೆನ್ನಾಗಿ ಹೇಳು. ಬಲ್ಲೆನು ಬಿಂಕವ ಧೈರ್ಯನೆ ನೀನು ನಿನ್ನಗೆ ಹೆದರುವೆನೆ, ನಾನು ನಿನ್ನಗೆ ಹೆದರುವೆನೆ, ನಾನು ನಿನ್ನಗೆ ಹೆದರುವೆನೆ. ಮಾತನು ಆಡಬೇಡವು, ಧರ್ಮವು ಒಪ್ಪದು. ಕೆಟ್ಟ ಮಾತನು ಆಡಬೇಡವು, ಧರ್ಮವು ಒಪ್ಪದು. ಗರ್ವವು ನಿನಗೆ ತರವಲ್ಲ ಧನುಜ, ಗರ್ವವು ನಿನಗೆ ತರವಲ್ಲ ಧನುಜ. ಬಿಡು ನಿನ್ನ ಮನದ ಚಿಂತೆಯನು. ಬಲ್ಲೆನು ಬಲ್ಲೆನು ನಿನ್ನಯ ಬಿಂಕವ ನಾನು ನಿನ್ನಗೆ ಹೆದರುವೆನೆ, ನಾನು ನಿನ್ನಗೆ ಹೆದರುವೆನೆ, ನಾನು ನಿನ್ನಗೆ ಹೆದರುವೆನೆ. ಎಲ ಈ ಬುದ್ಧಿ ಶೂನ್ಯನಾದ ಕರ್ಬುರ, ಮೂರ್ಖ, ಮುದ್ದು ಮುಖಿಯಾದ ರತಿದೇವಿಯನ್ನು ಕದ್ದುಕೊಂಡು ಹೋಗಬೇಕೆಂದು ನಿರ್ಧಾರ ಮನಸ್ಸಿನಿಂದ ಬಂದಿರುವೆಯಾ? ಸಹಜವಾಗಿ ಬಂದಿರುವನು ಕೃಷ್ಣ. ಎಲ ಈ ಕೌಂಡ್ಲಿಕನೇ, ಮೂರ್ಖನೇ, ಈ ವಿಶಾಲವಾದ ಜಗತ್ತನ್ನು ಒಮ್ಮೆ ಕಣ್ ತೆರೆದು ನೋಡು. ಆಹಾ, ಏನು ಮಾತನಾಡಿದೆ ಕೃಷ್ಣ. ಸೂರ್ಯ ಚಂದ್ರರು ಬ್ರಹ್ಮಾಂಡವನ್ನೇ ಬೆಳಗುತ್ತಿರುವವರು. ಹೌದು ಕೃಷ್ಣ, ಇಲ್ಲಂದವರು ಯಾರು? ನಿರಂತರ ಗಾಳಿ ಬೀಸುತ್ತಿದೆ, ಕಾಲ ಕಾಲಕ್ಕೆ ಮಳೆ ಸುರಿಯುತ್ತಿದೆ, ಹೌದು 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 ಹೌದು, ಒಳ್ಳೆಯ ಸುದ್ದಿಯನ್ನು ಮಾತನಾಡಿದರೆ. ಭೂಮಿ ಬೆಳೆಯುತ್ತಿದೆ, ಹೌದು ಕೃಷ್ಣ. ನದಿಗಳು ನಿರಂತರವಾಗಿ ಹರಿಯುತ್ತಿವೆ. ಆದರೂ ಕೂಡ ಅವೆಲ್ಲವೂ ಕೂಡ ಮೌನವಾಗಿಯೇ ಸಾಗುತ್ತಿವೆ. ನಿನಗೆ ಗೊತ್ತಿರುವುದು ದಾವದಿರುವುದು ಕೃಷ್ಣ. ಎಲೆ ಕೌಂಡ್ಲಿಕನೆಂಬ ಅಧಮನೆ, ಎಲೆ ಹದಮನೆ, ಕೇವಲ ನಿಮ್ಮಂತಹ ಅಹಂಕಾರಿಗಳು ಮಾತ್ರ, ಅಲ್ಪಮಾನವರು ಮಾತ್ರ ಗರ್ಜಿಸುತ್ತಿರುವವರು. ಎಲೈ ಕೌಂಡ್ಲಿಕನೇ, ರೇ ಭ್ರಷ್ಟನೇ, ನಿಮ್ಮ ಗರ್ಜನೆಯನ್ನು, ನಿಮ್ಮ ಅಹಂಕಾರವನ್ನು, ನಿಮ್ಮ ಸೊಕ್ಕನ್ನು ಮುರಿಯಲು ನನ್ನ ಪಾತ್ರ ಅವಶ್ಯಕತೆ ಇಲ್ಲ. ಈ ಪ್ರಕೃತಿಯೇ ನಿಮ್ಮ ಸೊಕ್ಕನ್ನು ಮುರಿದು ಹಾಕುವುದು. ಎಲೈ ಕೌಂಡ್ಲಿಕನೆಂಬ ಅಧಮ, ಭ್ರಷ್ಟನೇ, ತಕ್ಷಣವೇ ಎನ್ನ ಕೈಯಲ್ಲಿರುವ ಸುದರ್ಶನ ಚಕ್ರದಿಂದ ನಿನ್ನ ಶಿರವನ್ನು ಹಾರಿಸಿ ಬಿಡುವೆ. ನಿರ್ಧರಿಸಿಕೊಳ್ಳಲೇ ಮೂರ್ಖ, ಮುಗಿಯಿತು ನೋಡು ನಿನ್ನ ತರ್ಕ. ಬಳಿರೇ ಎಲ್ಲ ಈ ಕುಲಗೇಡಿಯಾದ ಕೃಷ್ಣ. ಎಲೈ ಅಧಮ, ಬರದಿಂದ ನೀನು ಒಡೆದ ಬಾಣಗಳನ್ನು ಕತ್ತರಿಸಿದನು ನೋಡು ನೋಡು. ಉಡಗತನದಿಂದ ಒಡೆಯಲಿಕ್ಕೆ ಗೊಲ್ಲತಿಯರ ಹಾಲಗಡಿಯಲ್ಲ. ಎಲೈ ಚಡಮಥೆ, ಕಡು ಭಯಂಕರಿಸುವ ವೀರಬಬ್ಬೆಯನ್ನಿಟ್ಟು ಗುರಿಯಿಟ್ಟು ಒಡೆಯುವೆ. ಈ ಹೊತ್ತಿಗೆ ದ್ವಾರಕವತಿ ಋಣ ತೀರಿದನ್ನು ತಿಳಿ ಹಮರೇಶನನ್ನು ದಾನಿಸುತ್ತಾ ಯುದ್ಧಕ್ಕೆ ನಿಲ್ಲ ಘಾತಕ, ತೀರಿದ ನಿನ್ನಯ ಜಾತಕ. ಅದೇ ಪ್ರಕಾರವಾಗಲೇ ಅಧಮ, ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಬಂಡ.
ಹೊಳಿ ಬಳಿರೆ ಎಲ್ಲ ಈ ಸಾರಥಿ ಕೃಷ್ಣನ ಮಲ್ಲಿನ ಮಾಯವಾದನ್ನು ನೋಡಿದ್ಯಾ? ಕೌಂಡ್ಲೀಗ ಮಹಾರಾಜನಿಗೆ ಸರಿ ವೈರಿಗಳಿಲ್ಲವೆಂದು ಓಡಿ ಓಡಿ ನಗರಿ ಇಲ್ಲಿಗೆ ಸಂಗ್ರಾಮ ಮುಗಿತು. ಸಮುದ್ರ ರಾಜನಲ್ಲಿಗೆ ಹೋಗಿ ಅಭ್ಯಂಗ ಸ್ನಾನ ಮಾಡಿ ರತಿಯನ್ನು ತೆಗೆದುಕೊಂಡು ಹೋಗುತ್ತೇನೆ. ನೋಡಲೇ ಸಾರಥಿ ರತಿ ಇರುವ ಸ್ಥಳಕ್ಕೆ ಒಡಿಸಿ ಬೇರೆ ಜಾಗ್ರತೆ. ಇದೇ ಗ್ರಾಮದ ರಕ್ಕಸ ಎಲ್ಲರನ್ನು ಕೊಲ್ಲಿದರೆಂದು ಮಹಾಗರ್ವದಿಂದ ಮರೆಯ ಸಹಜವಾಗಿ ಬಂದಿರುವನೇ ಮುಖ ಭಂಡ ತೋಳು ನಿನ್ನ ರುಂಡವು ಕಡಿದ ಆಕಾಶ ಮಂಡಲಕ್ಕೆ ಚೆಂಡಿನ ದೂರ ಬಿಡುವೆ. ಭ್ರಷ್ಟ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಮಾಂಸಭಕ್ಷಕ ತೋರಿಸಿ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೆ ಭಂಡ ಆರಿಸಿ ಬಿಡುವನು ನೋಡು ನಿನ್ನ ಗಗನ ಮಂಡಲಕ್ಕೆ ರುಂಡ. ಬಳಿರೇ ಎಲ್ಲ ಈ ಕುವರ ನೀನು ಯುದ್ಧಕ್ಕೆ ಬಾ ಎಂದು ಕರೆದರೆ ಎನಗೆ ಮುಗಳನೆಗೆ ಬರ್ತದೆ. ಏತಕ್ಕೆಂದರೆ ಭೀಮ ಅರ್ಜುನರ ಬಲಡ್ಡರ ಅವಸ್ಥೆಯನ್ನು ನೀನು ಕಣ್ಣಾರೆ ಕಂಡು ಸಮರಕ್ಕೆ ಬರ್ತೇನೆಂದರೆ ನಿನಗೆ ಅನ್ಯಾಯವು ಕಾಣುವುದು. ಸುಮ್ಮನೆ ನನಗೆ ಶರಣಾಗತನಾಗಿ ಬಿಟ್ಟು ಬಿಡಬಾಲ. ಬಂದಿರುವುದು ನೋಡು ನಿನಗೆ ಮರಣಗಾಲ. ರಕ್ಕಸದ ಮಾಂಸಭಕ್ಷಕನೇ ಸಣ್ಣವನೊಂದು ಬಾಯಿಗೆ ಬಂದಂತೆ ಮಗಳವೇ ಮಾತನಾಡಿದರೆ ಮಾಡುವುದೇನಿಲೆಯ ಬಾಲಕ ಮೂರ್ಖ. ಎಲೇ ಭಂಡ ಸಣ್ಣವನೆಂದು ಬಾಯಿ ಎನ್ನ ಪರಾಕ್ರಮ ಗೊತ್ತಿಲ್ಲವೇ ಹೇಗೆ? ನಿನ್ನ ಪರಾಕ್ರಮ ಕೊಡುವೆ ನನಗೆ ಅದಕ್ಕೆ ಬೇಕಲೇ ಬಾಲಕ. ಎಲೇ ಮೂರ್ಖ ನಿನ್ನ ಒಡಲು ಬಗೆದು ಹಿಂಡಿ ಭೂತಗಳಿಗೆ ಆಹುತಿಯಾಗಿಕೊಳ್ಳೆ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ ಮಾಂಸಭಕ್ಷ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೆ ಭ್ರಷ್ಟ ಮುಗಿದು ಬಂದಿರುವುದು ನಿನ್ನ ಯಾದೃಷ್ಟ. ಬಳಿಬಳಿರೆ ಎಲ್ಲ ಈ ಸಾರಥಿ ಭುವದಿ ಈ ಮನ್ಮಥನ ರಣಾಗ್ರಹದಲ್ಲಿ ಒಂದಿಹ ಬಾಣದ ಗಾತಿಗೆ ಮೂರ್ಛವಾದನು. ಇವ ನನ್ನ ಹತ್ತ ಕಡಿದೊಬ್ಬ ಸಾರಥಿ ಅತಿ ಜಾಗೃತಿ. ಇನ್ನು ಎನ್ನೋಳು ಯುದ್ಧ ಮಾಡುವವರು ಯಾರು ಇಲ್ಲ. ಇನ್ಯಾತಕ್ಕೆ ತಡ ರತಿ ಇರುವ ಸ್ಥಳಕ್ಕೆ ರಥವನ್ನು ಬಿಡುವಂತನಾಗ ಸಾರಥಿ ಓಡಿಸು ಜೈಬೇರಿ ಜಾಗೃತಿ. ಹಾರ್ಮೋನಿಯಂ ಮಾಸ್ಟ್ರು ಬಳಿರೇ ಎಲ್ಲ ಸಾರಥಿ ಇಲ್ಲಿರುವ ರಥಿ ಎಂಬ ರಥವನ್ನು ನೋಡು. ಎಲ್ಲ ಸಾರಥಿ ಇತ್ತಗ ಬಾ. ಇಲ್ಲಿರುವ ರಥಿ ಎಂಬ ರಥವನ್ನು ನೋಡು. ವಾವ ಸೃಷ್ಟಿಕರ್ತನಾದ ಬ್ರಹ್ಮನು ಈ ವನಿತಾಮಣಿಯನ್ನು ಸೃಷ್ಟಿ ಮಾಡುವುದಕ್ಕೆ ಎಷ್ಟು ಕಷ್ಟಪಟ್ಟನು ಏನೋ. ಫಲ ಎಲ್ಲ ಸಾರಥಿ ಭೂಪತಿ ಇದಕ್ಕೊಂದು ಶ್ಲೋಕ ಉಂಟು, ಹೇಳುವನು ಕೇಳು. ಚೆನ್ನಾಗಿ ಹೇಳದೇವ. ಕಿಂ ಕುಂಥಲಂ ಕಿಂ ರಾಂಥಲಂ ಕಿಂ ನಾಶಿಕಂ ಕಿಂ ಹದರಂ ಕಿಂ ದಂತಂ ಕಿಂ ಮುಖಂ. ಎಲ್ಲ ಸಾರಥಿ ಭೂಪತಿ ಇದರ ತಾತ್ಪರ್ಯವೇನೆಂದರೆ ಅದೇನು ದೇವ? ಸಂಪಿಗೆಯಂಥ ಮೂಗು, ಹವಲ ಕಮಲದಂಥ ಕಣ್ಣು, ಶಬಾಷ್ ಕಾಮನ ಬಿಲ್ಲಿನಂತೆ ಕಣ್ಣುಪ್ಪು, ತೊಂಡೆ ಹಣ್ಣಿನಂತೆ ತುಟಿಯು, ಶಬಾಷ್ ದಾಳಿಂಬೆ ಬೀಜದಂತೆ ಹಲ್ಲುಗಳು, ಬಳ್ಳಿಯಂತೆ ನಡವು, ಹಲ ಚಂದ್ರನಂತೆ ಮುಖವು, ಹ ಏನು ಸ್ತ್ರೀಯಳು
ಹಲ ಎಲ್ಲ ಸಾರಥಿ ಭೂಪತಿ ಈಕೆಯ ಸರಿಸಮನಾದ ಸ್ತ್ರೀಗಳನ್ನು ಈ ಧರಣಿಯಳು ನಾನೆಲ್ಲಿಯೂ ಕಾಣಲಿಲ್ಲ. ಈಕೆಯ ಕಣ್ಣೆಂಬ ಸಮುದ್ರದ ತೆರಳೆಗಳಿಗೆ ಮುಂಗುರುಳಗಳೆಂಬ ಭ್ರಮರವು ನೇತ್ರವೆಂಬ ಕಮಲದ ಮೇಲೆ ಕುಳಿತಂತೆ. ಈಕೆಯ ಉಂಗುರ ಕೂದಲವು ಎಡಬಲದಲ್ಲಿ ಚಲಿಸಾಡಿಸುತ್ತಾ ಎಷ್ಟು ಶೋಭಾಯಮಾನವಾಗಿ ಕಾಣಬಹುದು ನೋಡು. ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಈಕೆಯಲ್ಲಿ ಮತ್ತೊಂದು ಚಮತ್ಕಾರವನ್ನು ನೋಡಿದೆಯಾ? ಅದೇನು ದೇವ? ಅದೇನೆಂದರೆ ಹಣೆಯಲ್ಲಿ ಕುಂಕುಮ ಬಟ್ಟನ್ನು ನಿಟ್ಟು, ತೋಳುಗಳಿಗೆ ಬಿಗಿಯಾದ ಕುಪ್ಪಸವನ್ನು ತೊಟ್ಟು, ಮೂಗಿಗೆ ಮುತ್ತುರತ್ತೆಗಳನ್ನು ಸರಿ ಮಾಡಿಸಿಕೊಂಡು, ಗಂಧ ಕಸ್ತೂರಿಯಂ ತೀಡಿ, ಚಂದವಾದ ತುಟಿ, ಮೃದುವಾದ ಗಲ್ಲ, ಕೋಗಿಲೆ ಕಂಠ, ಕಂಠದೊಳ ಧರಿಸಿದ ಕಂಠೀರದ ಹಾರಂಗಳು ಎಷ್ಟು ಶೃಂಗಾರವಾಗಿರುವವು ನೋಡಿದಿಲ್ಲ ಸಾರಥಿ? ಈ ಸುಂದರಾಂಗಿಯ ತುಟಿ ಬಣ್ಣವನ್ನು ನೋಡಿ ಹೊಂಡ ಹಣ್ಣು ಮೊರೆಯನ್ನು ತೋರಿಸಲಾರದೆ ಅಡವಿಗೆ ಹೋಗಿ ಪೊದೆಯಲ್ಲಿ ಹಡಗಿಕೊಂಡಿತು. ಎಲ್ಲ ಸಾರಥಿ ಭೂಪತಿ ಇವಳ ಕುತ್ತಿಗೆಯ ತ್ರಿವೇಳಗಳನ್ನು ನೋಡಿ ಎದುರಿಗೆ ನಿಲ್ಲಲಾರದೆ ಶಂಕವ ನಾಚಿಕೆಗೊಂಡ ಸಮತ್ವವನ್ನು ಸೇರಿತು. ಈ ಕನಕತ್ಕಲಾಂಗಿಯ ಕುಂಭ ಕುಚದ್ವಯಗಳನ್ನು ನೋಡಿದೆಯಲ್ಲ ಸಾರಥಿ? ಇದಕ್ಕೊಂದು ಶ್ಲೋಕ ಉಂಟು, ಹೇಳುವನೆ ಕೇಳು. ಚೆನ್ನಾಗಿ ಹೇಳಿದೇವ. ರಸಿಕ ಜನ ಸಂಭಾಷಣೆತು ರಸಿಕ ಜನ ವರ್ತನ ಕಲಭಂ ಲಂಬ ಕುಚ ಸ್ತ್ರೀ ಹಾಲಿಂಗನೇತು ನಿಂಬ ಕುಚ ಸ್ತ್ರೀ ಪಾದತ್ರಾಡನ ಉತ್ತಮ್. ಅಲ್ಲ ಸಾರಥಿ ಭೂಪತಿ ಇದರ ತಾತ್ಪರ್ಯವೇನೆಂದರೆ ಏನು ದೇವ? ರಸಿಕತೆ ಇಲ್ಲವರ ಕೂಡ ಮಾತನಾಡುವುದಕ್ಕಿಂತಲೂ ರಸಿಕತೆ ಇದ್ದ ಜನರನ್ನು ತೊಡಿಬಿ ಜಗಳಾಡುವುದು ಲೇಸು. ಕೈಗೆ ಮೀರಿದ ಕುಚಗಳುಳ್ಳ ಸ್ತ್ರೀಗಳನ್ನು ಹಾಗೆ ಆಲಿಂಗನ ಮಾಡುವುದಕ್ಕಿಂತಲೂ ನಿಂಬೆ ಹಣ್ಣಿನಂತೆ ಕುಚಗಳುಳ್ಳ ಸ್ತ್ರೀಯಳ ಪಾದದಿಂದ ಒದಿಸಿಕೊಂಬುವುದು ಲೇಸೆಂದು ಶಾಸ್ತ್ರವಿರುವುದು. ಅದರಂತೆ ಈ ಕೋಮಲಾಂಗಿಯ ಕುಚದ್ವಯಗಳು ನಿಂಬೆ ಹಣ್ಣಿನಂತೆ ಗಟ್ಟಿಯಾಗಿ ಎಷ್ಟು ಮೋಹಗೊಳಿಸುವ ನೋಡಿದ ಸಾರಥಿ? ಎಲ್ಲ ಸಾರಥಿ ಭೂಪತಿ ಇರಲಿ ಹೀಗೆಯನ್ನು ಮಾತನಾಡಿಸಿ ನೋಡುವನು. ಎಲೆ ಪ್ರಿಯ ಸುಂದರಿ, ನಿನ್ನ ಪ್ರಿಯ ಸುಂದರನು ಬಂದಿರುವನು, ಒಂದು ಮಾತನಾಡು. ಸುಮ್ಮನೆ ಯಾತಕ್ಕೆ ನಿಮ್ಮ ತಾಯಿ ಹತ್ತಿರ ಕುಳಿತಿರುವೆ? ನಾನು ಎಷ್ಟು ಮಾತನಾಡಿಸಿದರೂ ಇವಳ ಮಾತನಾಡದೆ ಇರಬಳು. ಎಲ್ಲ ಸಾರಥಿ ಭೂಪತಿ ನೀನು ಸ್ವಲ್ಪ ಇತ್ತ ನಡಿ. ಇವಳನ್ನು ವಿಚಾರಿಸಿ ನೋಡಿವೆ. ಎಲೆ ಎಣ್ಣೆ, ಗಜನಿಂಬೆ ಹಣ್ಣೆ, ಸುಲಿದ ಬಾಳೆಣ್ಣೆ, ನಿನ್ನ ಸಲುವಾಗಿ ನಾನೇ ಬಂದಿರುವೆನು. ನಾನೇ ನಿನ್ನ ಪಟ್ಟದ ಗಂಡನು, ಇನ್ಯಾತಕ್ಕೆ ತಡ? ಎನ್ನ ಹಿಂದೆ ಬಾ, ಇಲ್ಲವೇ ನಿನ್ನ ಕರ ಬಿಡದೆ ಎಳೆಯುವ ಸುಂದರಿ. ಆ ಕುಲಗೇಡಿ ಕೃಷ್ಣನ ಮಗನನ್ನು ಲಗ್ನ ಮಾಡಿಕೊಂಡಿದ್ದರೆ ನೀನು ಏನು ಸುಖ ಪಡುತ್ತಿದ್ದೆ? ಇಲ್ಲಿ ರಾಣಿ, ಪಣವೇಣಿ, ಮೃದವೇಣಿ, ಇಕೋ ಇಡೀ ಎನ್ನ ರಾಜ್ಯದ ಪಟ್ಟದ ಉಂಗರವನ್ನು ಕೊಡುವೆನು, ನಿನ್ನ ಬೆರಳಿಗೆ ಧರಿಸಿಕೋ, ಬೇಗನೆ ತೆಗೆದುಕೋ. ಉಡರಾಜ ವದನೆ ಮದಗಜ ಗಾಮಿನಿ, ಏ ಕಾಮಿನಿ, ಸುಮ್ಮನೆ ಯಾತಕ್ಕೆ ಕುಳಿತಿರುವೆ? ಎನ್ನ ಕೂಡ ಒಂದು ಮಾತನಾಡು. ಬರಿಬರಿಯಿಂದ ಶರಣಾಗತನಾಗಿ ಬೇಡುತ್ತೇನೆ. ವ್ಯಸನವನ್ನು ಬಿಟ್ಟು ಸಂತೋಷವನ್ನು ಪಟ್ಟು ಎನ್ನ ಹಿಂದೆ ಬಾ, ಇಲ್ಲವೇ ನಿನ್ನ ಕರ ಬಿಡದೆ ಎಳೆಯುವ ಸುಂದರಿ. ಮನ್ಮಥನ ಗಂಡನೆಂಬುವುದನ್ನು ಮರಿ, ನಾನೇ ಪಟ್ಟದ ಗಂಡನೆಂದರೆ ಸರಿ. ನಾರಿ ಮದನ ಕಠಾರಿ, ಮಾತಿನ ಮಿಟಾರಿ, ನೀನಾಗಬೇಡ ಬೆದರಿದ ಚಿಗಿರಿಯ ಮರಿಯಂತೆ ಗಾಬರಿ. ಇಡೀ ನಮ್ಮ ಪಟ್ಟಣಕ್ಕೆ ದಾರಿ. ಅಮ್ಮ ನಿನ್ನ ತಮ್ಮನು ಕರಪಿಡ್ದು ಎಳಿತಿರು ಅಂತ. ಹೌದೇ? ಎಷ್ಟು ಬುದ್ಧಿ ಹೇಳಿವೆ ಅಕ್ಕಯ್ಯ? ಯಾತಕ್ಕೆ ಹಿಡ್ಕೋಬಾರದಕ್ಕೆ? ನಿನ್ನ ನಮ್ಮ ಅಕ್ಕಯ್ಯನ ಮಗಳನ್ನು ಹಿಡಿದುಕೊಂಡಿರೋ ಅಕ್ಕಯ್ಯ, ಅದೇನು ಚೆನ್ನಾಗಿ ತಮ್ಮಯ್ಯ. ಹಾಗ್ರಜೆ, ಅಕ್ಕನ ಮಗಳ ಎಂದು ಕರವನ್ನು ಪಡೆದಿವೆ ಸಹೋದರ.
ಸಹೋದರಿ ಹೇಳುವನ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಯಾತಕ್ಕೆ ನಿನ್ನಾಗೆ ರತಿಯ ಪ್ರೇಮವು, ಯಾತಕ್ಕೆ ರತಿಯ ಗಿಡದ ಮೇಲೆ ಹಣ್ಣಂತ ಬಯಸಿದಂತೆಯೇ ನಿನ್ನ ಮಗಳನ್ನು ಬಯಸಿರವನೇ ಅಕ್ಕಯ್ಯ. ಆಗ್ರಜೆ ಅದು ಯಾತಕ್ಕೆ ಸರಿಯಲ್ಲ ಅಕ್ಕಯ್ಯ. ಇವಳ ಮನವು ಮನ್ಮಥನ ಮೇಲಿರುವುದು. ಆ ಕುಲಗೇಡಿ ಗೊಲ್ಲನ ಮಗನಿಗೆ ನಿನ್ನ ಮಗಳನ್ನು ಕೊಡಬಹುದೇನೆ ಉಚ್ಚಮ. ತಮ್ಮಯ್ಯ, ಅಕ್ಕಯ್ಯ, ನಾನು ನಿನಗೆ ಕೊಡುವನಿಂದ ಎಂದಾದರೂ ಮಾತು ಕೊಟ್ಟಿರುವೆಯಾ? ಯಾತಕ್ಕೆ ಕೊಡುವುದಿಲ್ಲ? ಎಚ್ಚರವಿಲ್ಲದೆ ಮಾತನಾಡಬೇಡ. ನಾನು ಎಚ್ಚರ ತಪ್ಪಿ ಮಾತನಾಡುವುದಿಲ್ಲ. ನಿನ್ನ ಮಗಳನ್ನು ನಾನು ಬಿಡುವುದಿಲ್ಲ. ಅಮ್ಮನೇ, ಅಕ್ಕಯ್ಯ, ಗೆಡಾದ ಮೇಲೆ ನಾಯಣವ ತಮ್ಮನಾದ ಕೌಂಡ್ಲೇಖನೆ, ಅಹೋ ಅಕ್ಕಯ್ಯಳಾದ ಕಮಲಗಂಧೆ, ಗೆಡದ ಮೇಲಿನ ಹೆಳವು ಬಯಸಿದಂತೆ ನೀನು ನನ್ನ ಮಗಳಾದ ರತಿಯನ್ನು ಬಯಸುವುದು ತರವಲ್ಲ. ಅಕ್ಕಯ್ಯ, ಗಿಡದ ಮೇಲೆ ಹಣ್ಣನ್ನು ಯಾತಕ್ಕೆ ಬಯಸಬಾರದು ಅಕ್ಕಯ್ಯ? ಅದರಂತೆ ನಿನ್ನ ಮಗಳನ್ನು ಬಯಸಿರುವನ ಅಕ್ಕಯ್ಯ. ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಅಕ್ಕಯ್ಯ? ಮನ್ಮಥನೇ ಇವನ ಗಂಡನೆಂದು ಬ್ರಹ್ಮಲಿಖಿತ. ಆ ಮನ್ಮಥನ ಎನ್ನ ಕೈಯಲ್ಲಿ ಮಡಿದು ಹೋಗಿರುವನೇ ಆಗ್ರಜೆ. ತಮ್ಮನೇ, ಆಗ್ರಜೆ, ಸೊಮ್ಮನೆಯನ್ನ ಅಂತಃಪುರವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ಕಂಡಿಯ ತಮ್ಮನಾದ ಕೌಂಡ್ಲೇಖನೆ. ನೀನು ಎಲ್ಲಿರುವೆ ಅಕ್ಕಯ್ಯ? ನೀನು ಅಂತಃಪುರದಲ್ಲಿ ಇರುವೆಲ್ಲ. ಇದು ನನ್ನ ಅಂತಃಪುರ. ನಿನ್ನ ಅಂತಃಪುರ ಇರಬಹುದು ಅಕ್ಕಯ್ಯ. ನಿನ್ನ ಮಗಳನ್ನು ನಾನು ಬಿಡಬದಲ್ಲ. ನನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ಅಕ್ಕಯ್ಯ, ಯಾತಕ್ಕೆ ನಾಚಿಕೆ ಬಿಡಬೇಕು? ಎನ್ನ ಅಕ್ಕಯ್ಯನ ಮಗಳು ನನಗೆ ಲಗ್ನವಾಗಲೇಬೇಕು. ನಾನು ಲೆಕ್ಕವಿಲ್ಲದೆ ನಿನಗೆ ಕೊಡುವೆ. ಎಷ್ಟು ಮಾತ್ರಕ್ಕೆ ಸಾಧ್ಯವಾಗದವಲ್ಲ ಆಗ್ರಜೆ? ಅಂದರೆ ಬಿಡಬದಲ್ಲ. ನಿನ್ನ ಮಗಳನ್ನು ಮಾತ್ರ ನಾನು ಕೇಳುವುದಿಲ್ಲ. ಅಕ್ಕಯ್ಯ, ನಿನ್ನ ಮಗಳನ್ನು ಲಗ್ನ ಮಾಡಿಕೊಂಡರೆ ಯಾತಕ್ಕೆ ಸುಖವಾಗಿರುವುದಿಲ್ಲ? ನಮ್ಮರೇ, ಆಗ್ರಜೆ, ನಾವು ಎಂದಾದರೂ ನಿನಗೆ ಕೊಡುವೆನೆಂದು ಮಾತು ಕೊಟ್ಟಿರುವೆ. ಎನ್ನ ಮಾವನಾದ ಕಮಲರಾಜನು ಮಾತು ಕೊಟ್ಟಿರುವನ ಅಕ್ಕಯ್ಯ. ಮಾವನಾದ ಕಮಲೇಶನೆಲ್ಲಿರುವನು ನಿನಗೆ ಗೊತ್ತಿಲ್ಲೇನ ಅಕ್ಕಯ್ಯ? ಗೊತ್ತಿಲ್ಲ. ನೀವು ಇಬ್ಬರ ಕೂಡಿ ಸಂಸಾರ ಮಾಡಿದ ಮೇಲೆ ನಿನ್ನ ಮಗಳು ಹುಟ್ಟಿರವಲೇ ಅಕ್ಕಯ್ಯ. ಅಕ್ಕಯ್ಯ, ಅಕ್ಕ, ಸುಖಕ್ಕೆ 100 ಜನ, ದುಃಖಕ್ಕೆ 3 ಜನ, ಎನ್ನೆದುರಿಗೆ ಈ 3 ಜನ, ಈ ಸಭದಲ್ಲಿ ಬೇಕಾದಷ್ಟು ಜನ. ನಿನ್ನ ಮಗಳನ್ನು ಎನಗೆ ಲಗ್ನ ಮಾಡಿಕೊಟ್ಟರೆ ಸಂತೋಷದಿಂದ ಇರುವನ ಅಕ್ಕ. ನೀನು ಮನಸ್ಸು ಮಾಡಿದರೆ ನಿನ್ನ ಮಗಳ ಕೊಡುವುದು ಯಾವ ದೊಡ್ಡ ಲೆಕ್ಕ? ನನ್ನ ಮಗಳನ್ನು ಈ ರೀತಿ ಗೋಳಾಡಿಸುವುದು ತರಬಲ್ಲ. ನಾನು ಪರಿಸ್ಥಿತಿಯನ್ನು ಗೋಳಾಡಿಸುವುದಕ್ಕೆ ಬಂದಿಲ್ಲ. ಎನ್ನ ಅಕ್ಕಯ್ಯಳ ಮಗಳನ್ನು ಕೇಳುವುದಕ್ಕೆ ಬಂದಿರುವನೇ ಆಗ್ರಜೆ. ನನಗೇನೋ ಮನಸ್ಸಿರುವುದು, ಆದರೆ ಅವಳಿಗೆ ನಿನ್ನ ಮೇಲೆ ಇರಬೇಕಲ್ಲ. ಯಾತಕ್ಕೆ ಇರಬಾರದಕ್ಕಯ್ಯ? ನಿನ್ನ ಮಗಳಿಗೆ ನೀನು ಬುದ್ಧಿಯನ್ನು ಹೇಳಲೇಬೇಕು. ಬುದ್ಧಿ ಹೇಳಬೇಕು. ಹೌದಕ್ಕಯ್ಯ. ಅಹೋ ಅಕ್ಕ, ಅಮ್ಮನೇ, ಅಕ್ಕರ ಎಂದ ಈ ಚಿಕ್ಕ ಬೋರೆಯನ್ನು ಬಿಡು ಎಂದು ಯಾತಕ್ಕೆ ಕಕ್ಲತಿಯಿಂದ ಬೇಡಿವೆ? ಬಳಿರೆ, ಇಂಥ ಮಾತುಗಳನ್ನು ಯಾತಕ್ಕೆ ಆಡಿವೆ? ನೀನು ನಿನ್ನ ಅಂತಃಪುರಕ್ಕೆ ನಡೆಯ ಸಹೋದರಿ. ಈ ಬಾಲಕಿಯನ್ನು ಬಿಡುವುದ ಮರಿ. ಇವರಿಬ್ಬರು ಕಾಲ ಪಾಪ
ತಮ್ಮನೇ ಅಕ್ಕಯ್ಯ ಮಾತು ಮಾತಿಗೆ ಎನ್ನ ಮಗಳ ಕರಪಿಡಿದು ಎಳೆಯುವುದು ತರವಲ್ಲ. ನಾನು ಪರಸತಿಯನ್ನು ಬಯಸುವುದಕ್ಕೆ ಬಂದಿಲ್ಲಕ್ಕ, ಅವಳು ಭಯಗೊಂಡಿರುವಳು. ಎನ್ನ ಒಡ ಹುಟ್ಟಿದ ಅಕ್ಕನ ಮಗಳನ್ನ ಬಯಸುವುದಕ್ಕೆ ಬಂದಿರುವನು. ತಮ್ಮನೇ ಆಗ್ರಜೆ, ನೀನು ಈ ರೀತಿ ಹಾರಾಡುವುದಲ್ಲ. ಯಾತಕ್ಕೆ ಹಾರಾಡಬಾರದಕ್ಕಯ್ಯ? ಮೊದಲು ನಿನ್ನನ್ನು ಇಲ್ಲಿಗೆ ಕರೆದವರು ಯಾರು? ಅಕ್ಕಯ್ಯ, ಅಕ್ಕನ ಮಗಳ ಲಗ್ನವನ್ನ ಸುದ್ದಿ ಕೇಳಿ ದಕ್ಕನೆ ನಾನೇ ಬಂದಿರುವನು. ಹೌದೇ? ಹೌದು ಅಗ್ರಜೆ, ಮೂರ ಬಿಟ್ಟು ಬಂದಿರುವೆ. ಹೌದು ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ, ಎನ್ನಯ ಕಾಂತನ ಅತಿಥಿದ ಎನ್ನಯ ಕಾಂತನ ಅತಿಥಿದ ಅವಲೇಖನೆ ಅವು ಅಕ್ಕಯ್ಯಳಾದ ಕಮಲಗಂಧೆ, ಅಕ್ಕ ಎಂಬ ಅಂತಃಕರಣವಿಲ್ಲದೆ ನನ್ನನ್ನ ರಂಡೆತನಕ್ಕೆ ಕುರಿ ಮಾಡಿದ ಪಾತಕನು ನೀನು. ಅಕ್ಕಯ್ಯ, ಹ್ಮ್ ನಿನ್ನ ಗಂಡನನ್ನು ನಾನು ರಂಡೆಯಾಗಿ ಮಾಡುವುದಕ್ಕೆ ನಾನು ಬಂದಿಲ್ಲ. ಈಗ ನನ್ನ ಮಗಳಾದ ರತಿಯನ್ನು ಗೋಳಾಡಿಸೋದು ಯಾವ ನ್ಯಾಯ? ಲಗ್ನಕ್ಕೆ ಬಾಯಿ ಎಂದು ಕರೆದರೆ ನಿನ್ನ ಗಂಡನಿಗೆ ಬಾಯಿ ಮುಟ್ಟು ಮುರಿದು ಹೋಗಿದ್ದೇನೆ ಅಕ್ಕಯ್ಯ. ಓ ಭ್ರಷ್ಟ, ಆಗ್ರಜೆ, ಒಮ್ಮನೆ ಎನ್ನ ಮಗಳ ಕರವನ್ನು ಬಿಟ್ಟು ಎನ್ನ ಅಂತಃಪುರವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗೋ ಮೋಡ. ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ. ಹೇ ಮೂರ್ಖ ಮನೆಗಳೇ, ಮೂರ್ಖ, ಮಾತಿಗೆ ಪ್ರೀತಿ ತಪ್ಪಿದ ನೀತಿ ಮಾತುಗಳು ಎನ್ನೋಳು ಯಾತಕ್ಕೆ ಮಾತನಾಡಿವೆ? ಇಂಥ ಮಾತುಗಳನ್ನು ಇನ್ನೊಮ್ಮೆ ಮಾತನಾಡಿದರೆ ನಿನ್ನ ಕುತ್ತಿಗೆ ಹಿಡಿದು ಅರ್ಥಗಲುಕುವೆ. ನಿನ್ನ ಕೈಲೇನಾಗೋದು? ಬಹು ಎಚ್ಚರದಿಂದ ಮಾತನಾಡಿ ಉತ್ತಮನಗಳೇ, ನಿನಗೆ ಯಾತಕ್ಕೆ ಈ ರಥಿರಗಳೇ? ಎಲ್ಲೋ ಮೂರ್ಖ, ಅಕ್ಕಯ್ಯ, ನನಗೇತಕ್ಕೆ ಎಂದು ಹೇಳ್ತಿರುವೆಯ? ಹೌದಕ್ಕಯ್ಯ, ಅವಳು ನನ್ನ ಮಗಳು. ನಿನ್ನ ಮಗಳು ಆಗಿರಬಹುದಕ್ಕಯ್ಯ. ನಿನ್ನ ತಮ್ಮನ ಮೇಲೆ ಒಡೆ ಹುಟ್ಟಿದವನು ನಿನಗೆ ಸ್ವಲ್ಪ. ನಿನ್ನಂತ ಮೂರ್ಖನಿಗೆ ನನ್ನ ಮಗಳನ್ನು ಸರ್ವತ ಅಕ್ಕಯ್ಯ, ನನ್ನಲ್ಲಿ ಏನು ಕಡಿಮೆ ಇರುವುದು? ಎಲ್ಲೋ ಭ್ರಷ್ಟ, ಆಗ್ರಜೆ, ಗುಣಗಳು ಕಡಿಮೆ ಇರೋದು. ಅಕ್ಕಯ್ಯ, ಗುಣಗಳು ಕಡಿಮೆ ಇರೋದು ಎಂದು ಹೇಳಿದೆ. ನನ್ನಂತ ಒಳ್ಳೆ ಗುಣದವನು ನಿನ್ನ ಎದುರಲ್ಲಿ ಇರುವನಕ್ಕಯ್ಯ. ಇಲ್ಲದಿದ್ದರೆ ನಿನ್ನ ಮಗಳನ್ನು ಎತ್ತಿಕೊಂಡು ಹೋಗುವೆನು. ಎತ್ತಿಕೊಂಡು ಹೋಗೋದಕ್ಕೆ ಅವಳನ್ನು ಗೊಂಬೆ ಎಂದು ತಿಳಿದುಕೊಂಡರೆ ಗೊಂಬೆಯಾಗಿದ್ದರೆ ಅವಳು ಸೋಕೇಶ್ನಲ್ಲಿ ಇರುವಳಕ್ಕಯ್ಯ. ನಿನ್ನ ಮಗಳು ಹೆಣ್ಣಾಗಿ ಹುಟ್ಟಿರುವ ಸಲುವಾಗಿ ನಿನ್ನ ಮಗಳನ್ನು ಲಗ್ನ ಮಾಡಿಕೊಳ್ಳುವುದಕ್ಕೆ ಹೋಗುವನು. ಆಗ್ರಜೆ, ಭ್ರಷ್ಟ, ಅಕ್ಕಯ್ಯ, ಎಲ್ಲೋ ಪಾಪಿಷ್ಟ, ಸಹೋದರಿ, ಎಲ್ಲೋ ನೀಚಾತ್ಮ, ಆಗ್ರಜೆ, ಎಲ್ಲೋ ದೃಷ್ಟ. ಅಕ್ಕಯ್ಯ, ನೀನು ದೃಷ್ಟ ಭ್ರಷ್ಟ ಎಂದ ಬೈದರ ಚಿಂತೆ ಇಲ್ಲ. ಎನ್ನಂತ ಗಂಡುಗಲೆ ಮುಂದೆ ಏನು ಮಾತನಾಡಿದಕ್ಕ ನಿನ್ನ ಮಗಳನ್ನು ಬಿಡುವುದಲ್ಲ ನಾನು ಯಾವ ದೊಡ್ಡ ಲೆಕ್ಕ. ಅರೆ ಸೋತ ಅರೆ ಸೋತ ಎಲ್ಲೋ ಮೂರ್ಖ, ನೀನು ಎಣಭಕ್ಷಕರಿಗೆ ಹುಟ್ಟಿರುವೇನಕ್ಕಯ್ಯ. ಎಣಪಕ್ಷಕನಾಗಿ ಇರುವೆ. ಅಕ್ಕಯ್ಯ, ನಮ್ಮ ತಂದೆ ತಾಯಿಯರು ಎಣಭಕ್ಷಕರೇನ ಆಗ್ರಜೆ? ಆ ರೀತಿ ಬೆಳೆದುಕೊಂಡಿರುವೆ. ಮತ್ತೆ ನೀನು ಎಣಭಕ್ಷಕರಿಗೆ ಕೊಡುವುದಿಲ್ಲ ಅಂತ ಏನು ಮಾತನಾಡಿದೆ? ನಿನ್ನಂತ ಹೆಣಪಕ್ಷಕರಿಗೆ ನನ್ನ ಮಗಳನ್ನು ಕೊಡಲಾರೆ. ದಿಟ್ಟ ನಾನಿರಲಿಕ್ಕಾಗಿಯೇ ಆ ಗೊಲ್ಲನ ಮಗನಿಗೆ ನಿನ್ನ ಮಗಳನ್ನು ಕೊಡಬಹುದೇ ಅಕ್ಕಯ್ಯ? ಲೋ ಭ್ರಷ್ಟ, ಆಗ್ರಜೆ, ಎಲ್ಲೋ ಮೂರ್ಖನಾದ ಕೌಡ್ಲೇಖನೆ. ಓಹೋ ಅಕ್ಕಯ್ಯ, ರತಿಯ ಗಂಡನು ಮನ್ಮಥನೆ ಎಂದು ಬ್ರಹ್ಮಲಿಖಿತ ಇರುವುದು.
ಅಕ್ಕಯ್ಯ ನಿನ್ನ ಮಗಳೇ ನನಗೆ ಬ್ರಹ್ಮಲಿಖಿತ ಇರುವುದು ಅಕ್ಕಯ್ಯ. ಇದನ್ನು ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಮಗಳನ್ನು ನನಗೆ ತಪ್ಪಿಸುವುದು ದಾರಿಂದ ಸಾಧ್ಯವಾಗುವುದಿಲ್ಲ. ನಿನ್ನಂತ ಎಡಪಕ್ಷಕನಿಗೆ ನನ್ನ ಮಗಳನ್ನ ಕೊಡಲಾರೆನ ಭ್ರಷ್ಟ. ಅಕ್ಕಯ್ಯ ಪದೇ ಪದೇ ಎಣಭಕ್ಷಕನ ಅಂತ ನುಡಿಯಬೇಡ. ನಿನ್ನ ಮಗಳನ್ನು ನಾನು ಬಿಡುವುದಿಲ್ಲ. ಆಹೇ ಬುದ್ಧಿ ಶೂನ್ಯಳಾದ ಶುದ್ಧ ಮೂರ್ಖಳೇ, ಲೋ ಮೂರ್ಖ, ಬುದ್ಧಿ ಇಲ್ಲದ ಮದಾಂಧರನ್ನು ಕರೆಸಿ ಸಂಭ್ರಮದಿಂದ ಮುಗ್ಧಮುಖಿಯಾದ ರತಿಯನ್ನು ಕೊಟ್ಟು ಲಗ್ನ ಮಾಡಲು ಪ್ರಯತ್ನ ಪಡು. ನಿಮ್ಮ ಹಂತರಂಗವು ಯಾರಿಗೆ ತಿಳಿಯದು ಸಹೋದರಿ.